ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಾಗ ಆ ಸೀಟ್ಗೆ ಟೈಮ್ ಬಾಂಬ್ ಏನಾದರೂ ಫಿಕ್ಸ್ ಮಾಡಿ ಬಂದಿದ್ದಾರಾ? ಸರ್ಕಾರದ ಆಯಸ್ಸು ಎಷ್ಟು ದಿನ ಅನ್ನೋ ಥರ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ನೆಮ್ಮದಿಯಿಂದ ಆಡಳಿತ ನಡೆಸೋಕ್ಕೆ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೂ ಕೂಡ ಸೈಲೆಂಟ್ ಆಗಿಲ್ಲ, ಅವರ ಆಟವನ್ನ ಆಡ್ತಾ ಇದ್ದಾರೆ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಾಗ ಆ ಸೀಟ್ಗೆ ಟೈಮ್ ಬಾಂಬ್ ಏನಾದರೂ ಫಿಕ್ಸ್ ಮಾಡಿ ಬಂದಿದ್ದಾರಾ ಅನ್ನುವಂಥ ಸಂಶಯ ಈಗ ಮೂಡ್ತಾ ಇದೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ನೆಮ್ಮದಿಯಿಂದ ಆಡಳಿತ ನಡೆಸೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿಯೇ ಗೇಮನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಆಯಸ್ಸು ಎಷ್ಟು ದಿನ ಅನ್ನೋ ಥರ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮಂತ್ರಿ ಸ್ಥಾನ ಸಿಕ್ಕವರು ಒಂದು ರೀತಿ ಮಾತಾಡ್ತಾರೆ, ಮಂತ್ರಿ ಸ್ಥಾನ ಸಿಗಬೇಕಾದವರು ಒಂದು ರೀತಿ ಮಾತಾಡ್ತಾರೆ, ಮಂತ್ರಿ ಸ್ಥಾನವನ್ನು ಕಳ್ಕೊಂಡವರು ಮತ್ತೊಂದು ರೀತಿ ಮಾತಾಡ್ತಾರೆ. ಹಾಗಾದರೆ ಏನು ನಡೀತಾ ಇದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ? ಸರ್ಕಾರಕ್ಕೆ ಟೈಮ್ ಬಾಂಬ್ ಏನಾದರೂ ಫಿಕ್ಸ್ ಆಗಿದೆಯಾ? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೂ ಕೂಡ ಸೈಲೆಂಟ್ ಆಗಿಲ್ಲ, ಅವರ ಆಟವನ್ನು ಆಡ್ತಾ ಇದ್ದಾರೆ. ಈ ಕುರಿತ ಎಕ್ಸ್ಪೋಸ್ಡ್ ಅಪ್ಡೇಟ್ಸನ್ನು ಈ ಸ್ಟೋರಿಯಲ್ಲಿ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಟಗರು ಸಿದ್ದರಾಮಯ್ಯ, ಅದೃಷ್ಟದ ನಾಯಕ ಸಿದ್ದರಾಮಯ್ಯ. ಯಾಕೆ ನಾನು ಈ ವರ್ಡನ್ನು ಕೋಟ್ ಮಾಡ್ತೀನಿ ಅಂದರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಸೇರಿ 20 ವರ್ಷಗಳಲ್ಲಿ 8 ವರ್ಷದ 8 ದಿನ ಮುಖ್ಯಮಂತ್ರಿಯಾಗಿದ್ದಾರೆ, 9 ವರ್ಷ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಇನ್ನುಳಿದ 18 ತಿಂಗಳು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅಧಿಕಾರಕ್ಕೆ ಬಂದ 20 ವರ್ಷಗಳಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಬಂದ 22 ವರ್ಷಗಳಲ್ಲಿ 20 ವರ್ಷವನ್ನು ಅಧಿಕಾರ ಅನುಭವಿಸಿರುವ ಏಕೈಕ ಅದೃಷ್ಟದ ನಾಯಕ ಸಿದ್ದರಾಮಯ್ಯ. ಇಂಥ ಸಿದ್ದರಾಮಯ್ಯನವರಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಬಿಡಿಸಿ ಕೊಡಿಸಿದ್ದಂಥ ಹೈಕಮಾಂಡ್ಗೆ ಈಗ ಪೀಕಲಾಟ ಶುರುವಾಗಿದೆ. ಯಾಕಂದರೆ ಟಗರು ಸಿದ್ದರಾಮಯ್ಯ ಸುಮ್ಮನೆ ಕೂರೋರಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಏನು ಮಾಡಿದ್ರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅವರು ಮತ್ತೆ ಏನಾದರೂ ಧರ್ಮಸ್ಥಳದ ಈ ಶಾಂತಿವನಕ್ಕೆ ಏನಾದರೂ ಹೋಗ್ಬಿಡ್ತಾರಾ ಅನ್ನೋ ಥರದ್ದು ಪ್ರಶ್ನೆಗಳು ಕಾಡ್ತಾ ಇದೆ. ಹಾಗೇನಾದರೂ ಹೋದರೆ ಡಿ.ಕೆ. ಸರ್ಕಾರದ ಆಯಸ್ಸೆಷ್ಟು, ಡಿ.ಕೆ. ಸರ್ಕಾರಕ್ಕೆ ಸಂಕಷ್ಟ ಫಿಕ್ಸ್ ಅನ್ನುವಂತಹ ಮಾತು. ಹಾಗಾದರೆ ಸಿದ್ದರಾಮಯ್ಯನವರು ಮಾಡಿಕೊಂಡಿರುವಂತಹ ಸೈಲೆಂಟ್ ಗೇಮ್ ಏನು ಅನ್ನೋದರ ಮಾಹಿತಿಯನ್ನು ನಾನು ಕೊಡ್ತೀನಿ. ಎಸ್ ವೀಕ್ಷಕರೇ, ಹೇಳಿ ಕೇಳಿ, ಸಚಿವ ಸಂಪುಟ ವಿಸ್ತರಣೆಗೆ ಕಾಲಮಿತಿ ನಿಗದಿಯಾಗ್ತಾ ಇದೆ. ಈಗಿರುವ 13 ಸಚಿವರ ಜೊತೆಗೆ ಇನ್ನೂ 20 ಸಚಿವರನ್ನು ನೇಮಕ ಮಾಡಿಕೊಳ್ಬೇಕಿದೆ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ. ಈ ಸಚಿವ ಸಂಪುಟ ವಿಸ್ತರಣೆ ಅನ್ನೋದು ಜೇನುಗೂಡಿಗೆ ಕೈ ಹಾಕಿದಂತೆ ಇಲ್ಲೇ ಶುರುವಾಗುತ್ತೆ ಸಿದ್ದರಾಮಯ್ಯನವರ ಅಸಲಿ ಆಟ. ಈಗ ಒಂದೇ ಖಾತೆ ವಿಚಾರದಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಏನಿದೆ, ಈ ಖಾತೆ ವಿಚಾರವಾಗಿ ಏನೇನು ಹೈ ಡ್ರಾಮಾ ನಡೀತು, ರಾಜೀನಾಮೆ ಕೊಟ್ಟಂತಹ ರಾಮಲಿಂಗಾರೆಡ್ಡಿ ರಾಜಿ ಮಾಡ್ಕೊಂಡಿದ್ಯಾಕೆ, ರಾಜಿ ಮಾಡ್ಕೊಂಡಿದ್ದು ಹೇಗೆ, ಅವ್ರಿಗೇನೋ ಆತ್ಮಸಾಕ್ಷಿಗೆ ಏನೋ ವಿರುದ್ಧವಾಗಿ ಕೆಲಸ ಮಾಡಲ್ಲ ಅಂತ ರಾಜೀನಾಮೆ ಕೊಟ್ಟವ್ರಿಗೆ ರಾಜಿ ಮಾಡ್ಕೊಳ್ಳುವಾಗ ಆತ್ಮಸಾಕ್ಷಿ ಏನು ಕಾಡಲಿಲ್ವ ಅವರಿಗೆ ವಾಪಸ್ಸನ್ನು ಪಡೆಯುವಾಗ? ಈ ರೀತಿಯ ಪ್ರಶ್ನೆಗಳು ಯಾಕೆ ಉದ್ಭವವಾಗ್ತಾ ಇದ್ದಾವಂದರೆ, ಸಿದ್ದರಾಮಯ್ಯನವರ ಸೈಲೆಂಟ್ ಗೇಮ್ ಅಲ್ಲಿ ವರ್ಕೌಟ್ ಆಗಿದ್ದು. ಕೃಷ್ಣ ಬೈರೇಗೌಡರಿಗೆ ನಿಮಗೆ ಕೊಡಲೇಬೇಕು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನಂತ ಕೊಡಿಸಿರುವಂತಹ ಸಿದ್ದರಾಮಯ್ಯನವರು ರಾಮಲಿಂಗಾರೆಡ್ಡಿಯವರ ಮನವನ್ನು ಒಲಿಸಲಿಕ್ಕೆ ಪ್ರಯತ್ನನೇ ಪಡಲಿಲ್ಲ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ರೆಬಲ್ ಆದರು, ಸರ್ಕಾರಕ್ಕೆ ರಾಜೀನಾಮೆಯ ಪತ್ರವನ್ನು ಕಳಿಸಿದರು, ಜೊತೆಗೆ ಮೊಬೈಲನ್ನು ಸೈಲೆಂಟ್ ಮಾಡಿಕೊಂಡ್ರು, ತಮಿಳುನಾಡಿನ ದೇವಸ್ಥಾನಕ್ಕೆ ಹೋಗಿ ಬಂದರು. ಆಮೇಲೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮೀಟ್ ಆಗಿ ಅಲ್ಲಿ ಮಾತುಕತೆ ಮಾಡಿ ಅವ್ರಿಗೆ ಮತ್ತೊಂದೇನೋ ಖಾತೆ ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಕನ್ವೆ ಮಾಡಿದರು. ಸಿದ್ದರಾಮಯ್ಯ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಸಿದ್ದರಾಮಯ್ಯನವರ ಅಸಲಿ ಆಟ ಈಗ ಪ್ರಾರಂಭ ಆಗ್ತಾ ಇದೆ. ಇನ್ನುಳಿದ 20 ಖಾತೆಗಳನ್ನು ಯಾರಿಗೆ ಕೊಡ್ತಾರೆ, ಯಾರನ್ನ ಮಂತ್ರಿಗಳನ್ನಾಗಿ ಮಾಡ್ತಾರೆ, ಯಾರ್ಯಾರು ಸಚಿವರಾಗ್ತಾರೆ. ಹಾಗಾಗಿ ಸಚಿವರಾಗದೇ ಇರೋರ ಆಟ ಎಂಥದ್ದು, ಆ ಆಟದ ಹಿಂದೆ ಸಿದ್ದರಾಮಯ್ಯನವರ ಪ್ಲ್ಯಾನ್ ಯಾವ ರೀತಿ ಇರುತ್ತೆ, ಇದು ಸದ್ಯದ ಕುತೂಹಲ.
ಎಸ್ ವೀಕ್ಷಕರೇ, ನಿಯಮಗಳ ಪ್ರಕಾರ, ಕಾನೂನಿನ ಪ್ರಕಾರ 33 ಜನ ಮಂತ್ರಿಗಳಾಗಬಹುದು. ಈಗ 13 ಜನ ಆಗಿದ್ದಾರೆ, ಇನ್ನು 20 ಜನರು ಭರ್ತಿ ಆಗಬೇಕು. ಈ 20 ಜನ ಮಂತ್ರಿಗಳು ಆಗೋದಕ್ಕೆ 60 ಜನ ಸಾಲು ಕಟ್ಟಿ ನಿಂತಿದ್ದಾರೆ. ನಮ್ಮನ್ನೇ ಮಾಡಿ. ಒಂದು ಕಡೆ ಸಿದ್ದರಾಮಯ್ಯನವ್ರ ಬಣ, ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣ, ಮತ್ತೊಂದು ಮಲ್ಲಿಕಾರ್ಜುನ್ ಖರ್ಗೆ ಬಣ, ಮತ್ತೊಂದು KPCC BK ಹರಿಪ್ರಸಾದ್ ಬಣ, ಮತ್ತೊಂದು ರಾಹುಲ್ ಗಾಂಧಿ ಬಣ, ಸುರ್ಜೇವಾಲಾ ಅವ್ರದ್ದೇ ಒಂದು ಬಣ. ಹಿಂಗೆ ಈ ಬಣ ಸೇರಿಬಿಟ್ಟು ಈ ಬಣ್ಣಗಳು ಏನಾಗ್ತಿದ್ದಾವೆ ಅಂದರೆ ಕಾಂಗ್ರೆಸ್ನಲ್ಲಿ ಇರಿಸುಮುರ್ಸನ್ನು ಉಂಟು ಮಾಡ್ತಾ ಇದ್ದಾವೆ. ಈ ಬಣಗಳ ಲಾಭವನ್ನು ಪಡೀಲಿಕ್ಕೆ ಸಿದ್ದರಾಮಯ್ಯನವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹೇಳಿ ಕೇಳಿ 60 ಜನ ಆಕಾಂಕ್ಷಿಗಳಿದ್ದಾರೆ. 20 ಜನರಿಗೆ ಮಾತ್ರ ಮಂತ್ರಿ ಸ್ಥಾನ. ಇನ್ನುಳಿದ 40 ಜನರಿಗೆ ಏನು ಕೊಡೋಕ್ಕಾಗತ್ತೆ? ಆ 40 ಜನ ಮನಸ್ಸು ಮಾಡಿದರೆ ಸರ್ಕಾರಕ್ಕೆ ಯಾವ ರೀತಿಯ ಸಂಕಷ್ಟವನ್ನು ತರಬಲ್ಲದು? ಆ 40 ಜನರ ನಾಯಕರು ಯಾರಾಗ್ತಾರೆ? ಎಸ್, ಅಫ್ಕೋರ್ಸ್, ಅಧಿಕಾರ ಸಿಗದೇ ಇರೋರಿಗೆ ಅಧಿಕಾರ ಕಳ್ಕೊಂಡವರೇ ನಾಯಕ ಅನ್ನೋ ಥರ ಈ 40 ಜನ ಯಾರಿಗೆ ಮಂತ್ರಿ ಸ್ಥಾನ ಸಿಗಲ್ವೋ ಅವರಿಗೆ ನಾಯಕರಾಗೋದು ಇದೇ ಸಿದ್ದರಾಮಯ್ಯನವರು. ಅಲ್ಲಿಂದ ಶುರುವಾಗುತ್ತೆ ಅಸಲಿ ಗೇಮ್. ಈ ಸರ್ಕಾರ ಇನ್ನೂ 2 ವರ್ಷ ಪೂರೈಸೋದು ಕಷ್ಟ ಅಂತ ಯಾಕೆ ವಿಜೇಂದ್ರ ಹೇಳಿದ್ರು ಅಂದರೆ ಇದೇ ಕಾರಣಕ್ಕಾಗಿ. ಹಾಗಾಗಿ ಸಿದ್ದರಾಮಯ್ಯನವರ ಸೈಲೆಂಟ್ ಗೇಮನ್ನು ಶಮನ ಮಾಡಲಿಕ್ಕೆ ಹೈಕಮಾಂಡ್ ಏನಾದರೂ ಪ್ಲ್ಯಾನ್ ಮಾಡುತ್ತಾ? ಅಥವಾ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್, ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದಿರುವ ಟ್ರಬಲ್ಗಳೆಲ್ಲ ಶೂಟ್ ಮಾಡಿದ ಡಿ ಕೆ ಶಿವಕುಮಾರ್ ಅವರದೇ ಸರ್ಕಾರಕ್ಕೆ ಬರುವಂಥ ಟ್ರಬಲ್ಗಳನ್ನು ಯಾವ ರೀತಿ ಶೂಟ್ ಮಾಡ್ತಾರೆ? ಅಲ್ಲದೆ ಹೈಕಮಾಂಡ್ ಇವರಿಬ್ಬರ ಮಧ್ಯದಲ್ಲಿ ಯಾವ ರೀತಿ ಸಮನ್ವಯತೆಯನ್ನು ಸಾಧಿಸಿ ಸರ್ಕಾರ 2028ರವರೆಗೂ ಇರೋ ಥರ ನೋಡ್ಕೋತಾರೆ? ಇದು ಕಾಲುವೆ ನಿರ್ಣಯ ಮಾಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.